ಹನುಮಗಿರಿ ಶ್ರೀ ಪಂಚಮುಖಿ ಆಂಜನೇಯ ಕೋದಂಡರಾಮ ಕ್ಷೇತ್ರದಲ್ಲಿ ಏಪ್ರಿಲ್ 9 ರಿಂದ 12 ತನಕ ನಡೆಯಲಿರುವಂತಹ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಸೋಮವಾರದಂದು ಶ್ರೀರಾಮ ನಾಮತಾರಕ ಜಪಯಜ್ಞ ದೀಕ್ಷೆ ಮತ್ತು ಲಕ್ಷೋತ್ತರ ನಾಳಿಕೇರ ಸಮರ್ಪಣೆ ಅಭಿಯಾನಕ್ಕೆ ಚಾಲನೆ ಕಾರ್ಯಕ್ರಮ ನಡೆಯಿತು. ಹನುಮಗಿರಿ ಬ್ರಹ್ಮಕಲಶೋತ್ಸವಕ್ಕಾಗಿ ರಚಿಸಲಾದಂತಹ 60 ಗ್ರಾಮ ಸಮಿತಿಗಳ ನೇತೃತ್ವದಲ್ಲಿ ಮನೆಗಳಿಂದ ಸಂಗ್ರಹಿಸಲಾದ ತೆಂಗಿನಕಾಯಿಗಳನ್ನು ಮೆರವಣಿಗೆಯ ಮೂಲಕ ತಂದು ಸೋಮವಾರ ಕ್ಷೇತ್ರದಲ್ಲಿ ಸಮರ್ಪಿಸಲಾಯಿತು. ಶ್ರೀ ಕೋದಂಡರಾಮ ಸನ್ನಿಧಿಯಲ್ಲಿ ಕ್ಷೇತ್ರದ ತಂತ್ರಿವರ್ಯರಾದ ಕುಂಟಾರು ಶ್ರೀ ರವೇಶ್ ತಂತ್ರಿಯವರ ನೇತೃತ್ವದಲ್ಲಿ ಸೋಮವಾರ ಬೆಳಿಗ್ಗೆ ಶ್ರೀರಾಮ ತಾರಕ ಯಜ್ಞ ಆರಂಭಗೊಂಡಿತು. ಇದಾದ ಬಳಿಕ ಶ್ರೀರಾಮ ನಾಮ ತಾರಕ ಜಪಯಜ್ಞ ಗ್ರಾಮ ಸಂಚಾಲಕರುಗಳಿಗೆ ಜಪದೀಕ್ಷೆ ನೀಡುವ ಕಾರ್ಯಕ್ರಮ ನಡೆಯಿತು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಒಟ್ಟು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳ ಮೂಲಕ ವಿವರಿಸಿದರು. ಅಯೋಧ್ಯೆ ಶ್ರೀರಾಮ ಜನ್ಮಸ್ಥಾನದಲ್ಲಿ ಬಾಲರಾಮನ ಮಂದಿರ ಸ್ಥಾಪನೆಯಾದ ಬಳಿಕ ಇದೇ ಮೊದಲ ಬಾರಿ ರಾಮ ಮಂದಿರದ ಜ್ಯೋತಿ ದಕ್ಷಿಣ ಕನ್ನಡಕ್ಕೆ ಆಗಮಿಸಲಿದೆ. ರಾಮನವಮಿಯಂದು ಜ್ಯೋತಿ ಅಯೋಧ್ಯೆಯಿಂದ ಹೊರಟು ಜಿಲ್ಲೆಗೆ ಆಗಮಿಸಲಿದೆ ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ತಾಲೂಕಿನ ಹನುಮಗಿರಿ ಶ್ರೀ ಪಂಚಮುಖಿ ಆಂಜನೇಯ ಕೋದಂಡರಾಮ ಮಂದಿರದಲ್ಲಿ ಏಪ್ರಿಲ್ 9 ರಿಂದ ನಡೆಯಲಿರುವ ಬ್ರಹ್ಮ ಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ಸೋಮವಾರ ನಡೆದ ಶ್ರೀರಾಮನಾಮ ತಾರಕ ಜಪಯಜ್ಞ ದೀಕ್ಷಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಅಯೋಧ್ಯೆಯಿಂದ ಜ್ಯೋತಿ ತಂದು ಗ್ರಾಮಗಳಿಗೆ ಸಂಚರಿಸಿ ಮನೆಗಳಿಗೆ ಶ್ರೀರಾಮ ಜ್ಯೋತಿ ನೀಡಲು ನಿರ್ಧರಿಸಲಾಗಿದೆ. ರಾಮನವಮಿ ದಿನ ತಲುಪುವಂತೆ ಅಯೋಧ್ಯೆಗೆ ಹನುಮಗಿರಿಯಿಂದ ಭಕ್ತರ ತಂಡ ತೆರಳಲಿದೆ. ಶುಭ ದಿನದಂದು ಬಾಲರಾಮ ಮಂದಿರದಿಂದ ಜ್ಯೋತಿಯನ್ನ ತರಲಾಗುತ್ತೆ. ಇದೇ ವೇಳೆ ಕೊಪ್ಪಳ ಜಿಲ್ಲೆಯ ಶ್ರೀ ಆಂಜನೇಯ ಕ್ಷೇತ್ರದಿಂದ ಹನುಮ ಜ್ಯೋತಿಯು ಆಗಮಿಸಲಿದೆ. ದ್ವಂದ್ವ ಜ್ಯೋತಿಗಳನ್ನ ಜಿಲ್ಲೆಗೆ ತಂದು ಬಂಟ್ವಾಳದ ಮೂಲಕ ಪುತ್ತೂರಿಗೆ ತರಲಾಗ್ತದೆ. ಬಳಿಕ ಗ್ರಾಮಗಳಿಗೆ ಹಂಚಲಾಗ್ತದೆ. ಗ್ರಾಮ ಸಮಿತಿಗಳ ಮೂಲಕ ಜ್ಯೋತಿಯು ಭಕ್ತರ ಮನೆ ತಲುಪಲಿದ್ದು ಇದು ದೇಶದಲ್ಲೇ ಮೊದಲ ಪ್ರಯೋಗ ಎಂದು ಹೇಳಿದರು. 12 ವರ್ಷಗಳಿಂದ ಹನುಮಗಿರಿಯಲ್ಲಿ ಆಂಜನೇಯನ ಜೊತೆ ಶ್ರೀರಾಮನ ಉಪಾಸನೆ ನಡೆಯುತ್ತದೆ. ದೇವರ ಆರಾಧನೆ, ಧರ್ಮ ಚಿಂತನೆ ಮತ್ತು ರಾಷ್ಟ್ರ ಚಿಂತನೆಗೆ ಪ್ರೇರಣೆಯಾಗಬೇಕೆಂಬುದು ಇಲ್ಲಿನ ಚಿಂತನೆ. ಭಾರತ ಮಾತೆಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಇಲ್ಲಿ ಭಾರತ ಮಾತಾ ಮಂದಿರ ಸ್ಥಾಪಿಸಲಾಗಿದೆ. ಹನುಮಗಿರಿ ಬ್ರಹ್ಮಕಲಶದ ಪ್ರಯುಕ್ತ ಶ್ರೀರಾಮ ಮತ್ತು ಹನುಮರ ಸಂಕೇತವಾಗಿ ಪ್ರತಿ ಮನೆಯಿಂದ 2 ತೆಂಗಿನಕಾಯಿ ಸಮರ್ಪಣೆ ಅಪೇಕ್ಷಿಸಲಾಗಿದೆ. ಇದಕ್ಕೆ ಚಾಲನೆ ನೀಡಲಾಗಿದ್ದು ಏಪ್ರಿಲ್ 9ರವರೆಗೆ ಮುಂದುವರಿಯಲಿದೆ. ದೇವಾಲಯದ ಬ್ರಹ್ಮಕಲಶದ ಜೊತೆ ಸಮಾಜದ ಬ್ರಹ್ಮಕಲಶವೂ ಆಗಬೇಕು. ನಮ್ಮೊಳಗಿನ ಅಸ್ಪೃಶ್ಯತೆ ದೂರವಾಗಬೇಕೆಂಬ ನಿಟ್ಟಿನಲ್ಲಿ ಎಲ್ಲರನ್ನ ಸೇರಿಸಿಕೊಂಡು ಉತ್ಸವ ನಡೆಸಲಾಗುತ್ತದೆ ಎಂದು ನುಡಿದರು. ಹಿರಿಯ RSS ಮುಖಂಡ ಕಜಂಬಾಡಿ ಸುಬ್ರಹ್ಮಣ್ಯ ಭಟ್ಟ ಮಾತನಾಡಿ ಶ್ರೀರಾಮ ನಾಮ ತಾರಕ ಜಪಯಜ್ಞದ ಮಹತ್ವದ ಬಗ್ಗೆ ವಿವರಿಸಿದರು. ಇನ್ನು ವೇದಿಕೆಯಲ್ಲಿ ಶ್ರೀರಾಮ ಕೋದಂಡರಾಮ ಸನ್ನಿಧಿಯಲ್ಲಿ ಕ್ಷೇತ್ರದ ತಂತ್ರಿವರ್ಯರಾದ ಕುಂಟಾರು ಶ್ರೀ ರವೇಶ್ ತಂತ್ರಿ, ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ರವೀಶ್ ಪಡುಮಲೆ ಉಪಸ್ಥಿತರಿದ್ದರು. ಅಂದರೆ ರಾಮ ಮಂತ್ರವನ್ನು 3 ಸರ್ತಿ ಹೇಳಿದರೆ ಸಹಸ್ರನಾಮ ಹೇಳಿದ ಹಾಗಾಯಿತು. ಈ ರಾಮ ಮಂತ್ರ ಹೇಳುವುದು ಯಾಕೆ? ರಾಮನ ಜೀವನದಲ್ಲಿ ನಾವು ಆ ಕಷ್ಟಗಳು ಬಂದಾಗ ಯಾವುದೇ ವಿಚಲನೆ ಇಲ್ಲದೆ ಧ್ಯೇಯ ಮಾರ್ಗದತ್ತ ಹೋಗಬೇಕು. ಅದನ್ನು ಕೊಡುವಂತಹ ರಾಮಾಯಣದ ರಾಮನ ಕಥೆ. ರಾಮನ ಕಥೆಯಲ್ಲಿ ಅನೇಕ ಜನರು ವಿಫಲರಾಗಿದ್ದಾರೆ. ನಾವು ಸಫಲರಾಗುವುದು ಒಳ್ಳೆಯದು, ವಿಫಲರಾಗುವುದು ಒಳ್ಳೆಯದು ಅಂತ ಕೇಳಿದರೆ ಎಲ್ಲರದ್ದು ಉತ್ತರ ಒಂದೇ, ಸಫಲ ಆಗಬೇಕು ಅಂತ. ಆದರೆ ಸೀತೆಯನ್ನು ಅಪಹರಿಸುವಲ್ಲಿ ರಾವಣ ಸಫಲನಾದ. ಸೀತೆಯನ್ನು ರಕ್ಷಿಸಲಿಕ್ಕೆ ಹೊರಟಂಥ ಜಟಾಯು ಪ್ರಾಣ ಬಿಡಬೇಕಾಯಿತು, ಅವ ವಿಫಲನಾದ. ಈಗ ಹಾಗಾದರೆ ಶ್ರೇಷ್ಠರು ಯಾರು? ಸಫಲತೆ ಮಾನದಂಡ ಆದರೆ ರಾವಣ ದೊಡ್ಡವಾಗಬೇಕಿತ್ತು. ಆದರೆ ರಾವಣನ ಜೀವನ ಸಫಲತೆ ಅವ ಆಲೋಚನೆ ಮಾಡಿದ್ದರಲ್ಲಿ ಪಡೆದಿದ್ದರೂ ನಿರರ್ಥಕ ಆಯಿತು. ಆದರೆ ಜಟಾಯುವಿನ ಜೀವನ ತಾನು ಹೊರಟ ಕೆಲಸದಲ್ಲಿ ವಿಫಲತೆಯನ್ನು ಕಂಡರೂ ಅವನ ಜೀವನ ಸಾರ್ಥಕ ಆಯಿತು. ಹಾಗಾಗಿ ನಮ್ಮ ಜೀವನದಲ್ಲಿ ರಾಮಾಯಣದಿಂದ ಕಲಿಬೇಕಾದ್ದು ಯಾವುದು ಅಂತ ಕೇಳಿದರೆ ನಿನ್ನೆ ಒಬ್ಬರು ಸಂತರು ಬಹಳ ಸುಂದರವಾಗಿ ಹೇಳಿದರು. ಇವತ್ತಿನ ಒಟ್ಟು ವಾತಾವರಣದಲ್ಲಿ ಏನಾಗುತ್ತಾ ಇದೆ ಅಂದರೆ ನಕಾರಾತ್ಮಗಳೇ ತುಂಬಿದೆ, ನೆಗೆಟಿವಿಟಿ ಅದರದ್ದೇ ಪ್ರಚಾರ ಆಗ್ತದೆ. ಅಂದರೆ ಏನರ್ಥ? ಐಡಿಯಲೈಸೇಷನ್ ಆಫ್ ರಿಯಲ್ ಎಂಥದ್ದು ಇವತ್ತು? ಎಲ್ಲ ಬೆಳೆದಿದ್ದದ್ದೇ ಕಾಣುವುದು, ಅದು ರಿಯಲ್. ಅದನ್ನು ಏನು ಮಾಡ್ತೇವೆ ನಾವು ಇವತ್ತು? ವಿ ಆರ್ ಐಡಿಯಲೈಸಿಂಗ್ ಇಟ್. ಅದರ ಬದಲು ಆಗಬೇಕಾದ್ದು ಏನಂದರೆ ವಿ ಹ್ಯಾವ್ ಟು ರಿಯಲೈಸ್ ದಿ ಐಡಿಯಲ್.
ಬಹಳ ಪ್ರಮುಖವಾದ್ದು. ಈ ರಿಯಲೈಸ್ ದಿ ಐಡಿಯಲ್ ಎಂಬುದು ರಾಮ ಐಡಿಯಲ್ ಆದರೆ ಅದನ್ನು ರಿಯಲೈಸ್ ಮಾಡಬೇಕು. ರಿಯಲೈಸ್ ಮಾಡಬೇಕಂದ್ರೆ ಎಂಥದ್ದು? ರಾಮನ ಜೀವನ ಇದ್ದದ್ದು ಕೊಡುವುದರಲ್ಲಿ, ತೆಕ್ಕೊಳ್ಳುವುದರಲ್ಲಿ ಅಲ್ಲ. ಹಿಂದಿನ ದಿವಸ ರಾತ್ರಿ ನಿನಗೆ ಪಟ್ಟಾಭಿಷೇಕ ಅಂತ ಗೊತ್ತಾಯಿತು, ಬಹಳ ಉಬ್ಬಿದ್ದಾನೆ ಅಂತ ಏನಿಲ್ಲ, ಕರ್ತವ್ಯ